ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕ್ರೇಜಿ ಕಿಚ್ಚರ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ತುಂಬ ಸ್ಪೆಷಲು ಅಂತ ಅಂದ್ಕೊಂಡು ಬಂದಿದ್ದೀನಿ. ಬಟ್ ಅಲ್ಲಿ ನಾನು ಯಾವ ಪ್ಲೇಸಿಗೆ ಹೋಗ್ತೀನಿ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಇವತ್ತು ಬಂದಿರೋ ಪ್ಲೇಸ್ ಯಾವುದು ಅಂತ. ಆ್ಯಕ್ಚುಲಿ ಇವತ್ತು ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಒಂದು ಪ್ಲಾನ್ ಆಗಿತ್ತು. ಸೊ ಪ್ರೀ ವೆಡ್ಡಿಂಗ್ ಶೂಟ್ ಯಾಕಡೆ ಅಂದರೆ 1 ಅವರ್ ಸೈಡ್ ಇತ್ತು. ಬಟ್ ಈ ಒಂದು ಕ್ಲೈಮೇಟ್ಗೆ 1 ಅವರ್ ಸೈಡ್ ಆಗೋದಿಲ್ಲ ಅಂತೇಳಿ ಸೊ ಅದಕ್ಕೆ ನಾವು ಇವತ್ತು ಬಂದಿರೋದು ಈ ಕಡೆ ನಮ್ಮ ವಿಜಯನಗರ ಸೈಡ್ ಬಂದಿದ್ದೀವಿ. ಸೊ ಇಲ್ಲಿಂದ ಪ್ಲೇಸ್ ಯಾವುದು ಅಂತ ಹೋಗ್ತೀವಿ. ಅಲ್ಲಿಗೆ ಹೋದ್ಮೇಲೆ ಯಾವ್ಯಾವ ಪ್ಲೇಸಿಗೆ ಹೋಗಿದ್ದೀವಿ, ಏನೇನು ಶೂಟ್ ಮಾಡಿದ್ದೀವಿ ಅಂತೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಕ್ಲಿಪ್ ಆಗ್ತಾ ಹೋಗ್ತಿರ್ತೀನಿ. ಸೊ ನಾನು ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕ್ ಬಟನ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಇವತ್ತು ನಾವು ಬೆಳಿಗ್ಗೆ 6 ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿ ಸೀದಾ ನಾವು ಬಂದಿದ್ದೆ ಸ್ಟುಡಿಯೋದಿಂದ ಬಂದುಬಿಟ್ಟು ನಾವು ಇವತ್ತು ಪ್ರೀ ವೆಡ್ಡಿಂಗ್ ಶೂಟಿಂದ ಇತ್ತಲ್ಲ. ಸೊ ಹುಡುಗಿಗೆ ಫೋನ್ ಮಾಡಿ ಕೇಳಿದ್ವಿ ಸೊ ಎಷ್ಟೊತ್ತಾಗುತ್ತೆ ಬರೋದು ಅಂತ. ಸೊ ಅವ್ರು ಬರೋ ಸ್ವಲ್ಪ 9 ಗಂಟೆ ಹಂಗೆ ಆಗುತ್ತೆ ಅಂತ ಹೇಳಿದ್ರು. ಆದಷ್ಟು ಬೇಗ ಬನ್ನಿ ಅಂತೇಳಿ ನಾವು ಇಲ್ಲಿಂದ ಆಲ್ಮೋಸ್ಟು ಹೊಸಪೇಟೆ ಕಡೆ ಹೋಗ್ತಾಯಿದ್ವಿ. ಸೊ ಇವಾಗ ನಾವು ನೆಕ್ಸ್ಟು ಎಂಟ್ರಿ ಆಗಿದ್ದೆ ಮರಿಯಮ್ನಹಳ್ಳಿಗೆ. ಇಲ್ಲಿಂದ ಮುಂದೆ ಹೋಗ್ತಾ ಟಿಫನಲ್ಲಿ ಎಲ್ಲಾದರೂ ಮಾಡಿಕೊಂಡು ಅಲ್ಲಿ ಮುಂದೆ ಅಂಡರ್ಗ್ರೌಂಡ್ ಹತ್ರ ಇದೆಯಲ್ಲ, ಅಲ್ಲಿ ಸ್ವಲ್ಪ ಒಳ್ಳೆ ವ್ಯೂ ಪಾಯಿಂಟ್ ಚೆನ್ನಾಗಿ ಬರುತ್ತೆ ಈ ಕ್ಲೈಮೇಟಿಗೆ ಅಂತೇಳಿ ಅಲ್ಲಿ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇನ್ನೂ ಫೋನೇ ಮಾಡ್ತಿಲ್ಲ ಹುಡುಗ ನೋಡಿದರೆ. ಸೊ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಆದಷ್ಟು ಬೇಗ ಬಂದರೆ ಬಿಸಿಲಿರಲ್ಲ, ಏನಿರಲ್ಲ, ಫೋಟೋಸ್ ಚೆನ್ನಾಗಿ ಬರ್ತವೆ. ಆದರೆ ಇನ್ನೊಂದು ನಮ್ಮ ಪುಣ್ಯ ಏನಂದರೆ ಈ ಸದ್ಯಕ್ಕೆ ಮಟ್ಟಿಗೆ ಬಿಸಿಲಿಲ್ಲ, ಒಳ್ಳೆ ಚೆನ್ನಾಗಿದೆ ಕ್ಲೈಮೇಟು. ಹಂಗಾಗಿ ಸ್ವಲ್ಪ ಪರವಾಗಿಲ್ಲ, ಸಮಾಧಾನ ಅಂತೂ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಲೇಟ್ ಆದ್ರೂ ನಡೆಯುತ್ತೆ ಅನ್ನೋ ಲೆಕ್ಕ. ಓಕೆ, ಪರವಾಗಿಲ್ಲ, ನೋಡೋಣ ಇಲ್ಲಿ ಎಷ್ಟೊತ್ತಾಗುತ್ತೆ ಅನ್ನೋ ಅವ್ರು ಬರೋದು. ಸೊ ಇವಾಗ ನಾವು ಇಲ್ಲಿಂದ ಈ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಟೈಮ್ ಆಗಿರಲಿಲ್ಲ. ಸೊ ಹೊಸಪೇಟೆಗೆ ಹೋಗಿ ಟಿಫನ್ ಮಾಡ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಜರ್ನಿ ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವಿವತ್ತು ಬಂದಿದ್ದು ಆ್ಯಕ್ಚುಲಿ 5 ಜನದಲ್ಲಿ ಒಬ್ಬ ಹುಡುಗ, ಅವನು ಚಿಕ್ಕ ಹುಡುಗ. ನಾನು ಗುಂಡು ಎಲ್ಲೊಳಗೆ ಈ ಕಡೆ ತೋರಿಸ ನಮಗೆ ಇವನೇ ಹೆಲ್ಪರ್ ಆಗಿ ಬರೋದು. ಇವಾಗಿಂದ ಪ್ರಾಕ್ಟೀಸ್ ಮಾಡ್ತೀನಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಕಲಿಯೋದು ಅಂತ ನಮ್ಮ ಜೊತೆ ಬಂದಿದ್ದೆ. ಆ್ಯಕ್ಚುಲಿ ಆ ನಮ್ಮ ಹುಡುಗನೇ ಅದು ಕೂಡ. ಸೊ ಅವನು ಕರ್ಕೊಂಡು ಹೋಗ್ತಿದ್ವಿ, ಅವನು ಸೇರಿಸ್ಕೊಂಡು. ಇನ್ನೊಬ್ಬರು ಅಂಕಲ್ ಅಂತೂ ಆಲ್ರೆಡಿ ಸ್ವಲ್ಪ ನಿದ್ದೆ ಮಾಡ್ತಿದ್ದಾರೆ. ಸ್ಪಾಟಿಗೆ ಹೋಗಿಂದ ಎಬ್ಸು ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು. ಇವಾಗ ನಾವು ಇಲ್ಲಿಂದ ಮುಂದೆ ಹೋಗೋಣ, ಬನ್ನಿ ನೋಡೋಣ. ನಮ್ಮ ವಿಜಯನಗರಕ್ಕೆ ಬಂದರೆ ಸ್ವರ್ಗ ಅಂತಲೇ ಒಂದು ಪ್ಲೇಸ್ ಇದೆ. ಆ ಸ್ವರ್ಗ ಅಂತ ಪ್ಲೇಸ್ ಇಲ್ಲಿದೆಯಾ ಗೊತ್ತಾ? ಇಲ್ಲ ಇತ್ತು ನೋಡ್ರಿ, ಸ್ವರ್ಗ ಅಂತಲೇ ಪ್ಲೇಸ್ ಇದೆ. ಪ್ಲೇಸಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಒಂದು ಸಾಂಗ್ ಶೂಟಿಂಗ್ ಮಾಡಿದ್ದಾರೆ. ಆ ಸಾಂಗ್ ಶೂಟಿಂಗ್ ಯಾವುದು ಅಂತ ಗೆಸ್ಟ್ ಮಾಡಿ ನೋಡೋಣ. ಇಲ್ಲಿಂದನೇ ಶೂಟ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ವಿ. ಬಟ್ ಇನ್ನೊಂದು ಬಂದಿಲ್ಲ ಅಂತ ಹುಡುಗ ಅವ್ರು ಬರೋವರೆಗೂ ಕಾಯೋಣ ಅಂತ ವೆಯ್ಟ್ ಮಾಡ್ತಿದ್ದೀವಿ. ಇವರು ನಮ್ಮ ವಿಡಿಯೋಗ್ರಾಫರು, ಇನ್ನು ನಾವಂತರೂ ಫೋಟೋಗ್ರಾಫರ್. ನಮಗೆಲ್ಲ ಗೊತ್ತಾಗೋಯ್ತು. ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದೆ ಗಂಗಾವತಿ ಬ್ರಿಡ್ಜ್ ಇದೆಯಲ್ಲ, ಇಲ್ಲಿಂದ ಕ್ಲೈಮೇಟ್ ಒಳ್ಳೆ ಚೆನ್ನಾಗೈತೆ. ಇಲ್ಲಿಂದ ವಿಡಿಯೋ ಮಾಡ್ಕೊಳ್ಳೋಣ, ಒಂದು ಫಸ್ಟ್ ವಿಡಿಯೋ ಮಾಡ್ಕೊಂಡು ಆ ಕಡೆಯಿಂದ ಹುಡುಗಿ ಬರ್ತಾಯಿದ್ರೆ ಹಿಂದ್ಗಡೆ ಅದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಗ್ರೀನು. ಸೊ ಹಂಗಾಗ್ಬಿಟ್ಟು ಫಸ್ಟ್ ನಾವು ಬಂದಿದ್ದೆ ಗಂಗಾವತಿ ಬ್ರಿಡ್ಜಿಗೆ. ಇಲ್ಲಿ ಕಾಣಿಸಿದ್ದಾರೆ ಬ್ರಿಡ್ಜ್. ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ. ಸೊ ಈ ಕಡೆಯಿಂದ ಹುಡುಗಿ ಬರ್ತಿದ್ರೆ ಆ ಕಡೆ ಹಿಂದ್ಗಡೆ ಎಲ್ಲ ಕ್ಲೈಮೇಟ್ ಒಳ್ಳೆ ಚೆನ್ನಾಗಿ ಬರುತ್ತೆ. ಸ್ಟಾರ್ಟ್ ತೊಗೊಂಡ್ಬಿಟ್ಟು ಇಲ್ಲಿಂದ ಮುಂದಕ್ಕೆ ಹೋಗೋಣ ಆನೆಗುಂದೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಫಸ್ಟು ಬಂದಿದ್ದೆ ಸ್ಟಾರ್ಟಿಂಗು ಈ ಗಂಗಾವತಿ ಬಿಡಿಸಿ. ನಾವು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದೆ ನಮ್ಮ ಹಂಪಿ ಕಡೆ. ನಾವೇನಾದರೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತೀವಿ ಅಂದರೆ ಅದಕ್ಕಿಂತ ಮುಂಚೆ
ಹೋಗ್ಬಿಟ್ಟು ಅದಕ್ಕೆ ಪರ್ಮಿಷನ್ ತರಬೇಕಂತೆ ಕಮಲಾಪುರದಲ್ಲಿ ಹೋಗಿ. ಸೊ ಒಂದು ಸಲ ಅದು ಪ್ರೀ ವೆಡ್ಡಿಂಗ್ ಶೂಟ್ ಏನಾರು ಒಂದು ಟೆಂಪಲ್ ಹತ್ರ ಒಂದು ಮಾಡ್ತೇವೆ ಅಂದರೆ ಅದಕ್ಕೆ ಸುಮಾರು ಅಮೌಂಟ್ ಇದೆ ಎಷ್ಟು ಅಂತ ಕಟ್ಟಬೇಕು ಅಂತ. ಸೊ ಹಂಗೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಕ್ಕೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಓಕೆ ಬರೋದು ಬಂದಿದ್ವಿ. ಇಲ್ಲಿ ನಮ್ಮ ಜೈ ಶ್ರೀರಾಮ್ ಅಂತ ಹೇಳ್ಕೊಂಬಿಟ್ಟು ಆಂಜನೇಯಗೆ ನಮಸ್ಕಾರ ಹಾಕ್ಕೊಂಡು ಇಲ್ಲಿಂದ ಮುಂದೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಬಂದಿದ್ವಿ. ಜೈ ಶ್ರೀರಾಮ್. ನೋಡಿ ಎಷ್ಟು ಚೆನ್ನಾಗಿ ಕೋತಿಗಳು ಚೆನ್ನಾಗಿ ಆಟ ಆಡ್ತಿವೆ. ಅವಕ್ಕಿರೋ ಬುದ್ಧಿ ಆ್ಯಕ್ಚುಲಿ ನಮ್ಮ ಮನುಷ್ಯರಿಗೆ ಇರಲ್ಲ ಫಸ್ಟ್ ಆಫ್ ಆಲ್. ನನ್ಗನ್ಸೋ ಮಟ್ಟಿಗೆ ಮೇ ಬಿ ಇವರು ಅಮರ ಪ್ರೇಮಿಗಳು ಅನ್ಸುತ್ತೆ. ಸೊ ಒಂದಕ್ಕೊಂದು ಚೆನ್ನಾಗಿ ಪ್ರೀತಿಯಿಂದ ಕಾಳಜಿ ವಹಿಸ್ಕೊಂಡು ಮಾಡ್ತಾ ಇದ್ದೇವೆ ಕೋತಿ. ಕೋತಿಗೆ ಮೈಯ ತಿಂಡಿ ಏನೈತೆ ಅಂತ ಹೇಳ್ಬಿಟ್ಟು ಏನೆಲ್ಲ ಕ್ಲೀನ್ ಮಾಡ್ತದೆ. ಇನ್ನೊಂದು ಕೋತಿ ಪಕ್ಕದಾಗ ಕೂತ್ಕೊಂಡು ನಾನು ಬಂದ ತಕ್ಷಣ ಪಾಪ ಏನು ಕ್ಲೀನ್ ಮಾಡೋದೇ ಬಿಟ್ಬಿಡು. ಸಾರಿ ಗುರು ಡಿಸ್ಟರ್ಬ್ ಮಾಡಿದ್ದಕ್ಕೆ. ಇನ್ನು ಹಂಪಿಯಲ್ಲಂತೂ ನಮಗೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅಂತೇಳಿ ಅಲ್ಲಿಂದ ನಾವು ಸೀದಾ ಬಂದಿದ್ದೆ ಕಮಲಾಪುರ. ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದಕ್ಕೆ ಬಂದರೆ ಅಲ್ಲಿ ನಿಮಗೆ ಕಾಣಿಸೋದು ಹೊಳೆ. ಸೊ ಇಲ್ಲಿ ಒಂದು ಶಾರ್ಟ್ ವೀಡಿಯೋ ಮಾಡ್ಕೊಂಡು ಒಂದು ಸ್ವಲ್ಪ ಫೋಟೋ ತಗೊಂಡು ಇಲ್ಲಿಂದ ಮುಂದಕ್ಕೆ ಸೀದಾ ಪಂಪವನಕ್ಕೆ ಹೋಗಬೇಕಾಗಿತ್ತು. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಆ ಕಡೆಯಿಂದ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಸೊ ಇವಾಗ ನಾವು ಸೀದಾ ಹೋಗ್ತಿರೋದು ಪಂಪವನ ಕಡೆ. ಈಗ ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ. ಪಂಪವನಕ್ಕೆ ನಾವಲ್ಲಿ ಎಂಟ್ರೆನ್ಸ್ ಫೀಸು 1,000 ರೂಪಾಯಿ ಕೊಡಬೇಕು ಪ್ರೀ ವೆಡ್ಡಿಂಗ್ ಶೂಟು ಅಂತೇಳಿ. ಸೊ ಪ್ರೀ ವೆಡ್ಡಿಂಗ್ ಶೂಟಿಗೆ 1,000 ಕೊಡ್ತೀವಿ ಅಂದರೆ ಬೆಳಿಗ್ಗೆ ಆಲ್ಮೋಸ್ಟ್ ನಾವು 10 ಗಂಟೆಗೆ ಅಲ್ಲಿದ್ದರೆ ಏನಿಲ್ಲ ಅಂದ್ರೆ 5 ಗಂಟೆವರೆಗೂ ಶೂಟ್ ಮಾಡಿದ್ರೆ ಸಾಕಾಗೋಷ್ಟು ಮಾಡ್ಬೋದು. ಸೊ ನಾವು 1,000 ರೂಪಾಯಿ ಕೊಟ್ಟಿದ್ದಕ್ಕೂ ಸಾರ್ಥಕ ಆದರೂ ಆಗುತ್ತೆ. ಹಂಗಾಗಿ ನಾವು ಅಲ್ಲಿರ್ಬೇಕಿತ್ತು. ಬಟ್ ನಾವು ಇಲ್ಲಿ ಬಿಟ್ಟಿದ್ದೆ 2:45 ಊಟ ಎಲ್ಲ ಮಾಡಿಕೊಂಡು ಹೋಗೋತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಸೊ ಇವಾಗ ನಾವು ಹೊಸಪೇಟೆಗೆ ಹೋಗಿ ಹೊಸಪೇಟೆಯಿಂದ ಪಂಪವನಿಗೆ ಹೋಗಬೇಕು. ಬನ್ನಿ ಹೋಗೋಣ. ನಾವು ಬೆಳಗ್ಗೆ ಆ ಕಡೆಯಿಂದ ಬಂದಿದ್ದೆ ಲೇಟ್ ಆಗಿದ್ದು. ಸೊ ಆದರೂ ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಪಂಪವನಕ್ಕೆ ಬರೋತ್ತಿಗೆ ಆಲ್ರೆಡಿ ಟೈಮ್ ನೋಡಿದ್ರೆ 4 ಗಂಟೆ ಆಗಿತ್ತು. ಸೊ ಇನ್ನು 2.5 ತಾಸು ಅಷ್ಟೇ ಟೈಮ್. 2.5 ತಾಸಿಗೆ 1,000 ರೂಪಾಯಿ ಕೊಟ್ಟು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಫೋಟೋ ತೆಗಿಬೇಕಾಗಿತ್ತು. ಓಕೆ, ಇವಾಗ ನಾವು ಬಂದಿದ್ದು ಪಂಪವನಕ್ಕೆ. ಸೊ ಇವತ್ತು ನಾವು ಬೆಳಗ್ಗೆ ಹೋಗಿದ್ದು ಗಂಗಾವತಿ, ಆನೆಗುಂದೆ ಆ ಕಡೆ ಸೈಡೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಇವಾಗ ಪಂಪವನಕ್ಕೆ. ಆ್ಯಕ್ಚುಲಿ ನಾವು ಬರೋದು ಲೇಟ್ ಆಯ್ತು. ಏನಕ್ಕಪ್ಪ ಅಂತಂದರೆ ನಮಗೆ ಬಂದಂಥ ಕಸ್ಟಮರ್ ಇವತ್ತು ಬೆಳಿಗ್ಗೆ ಸಿಕ್ಕಿದ್ದು ಆಲ್ಮೋಸ್ಟು 12 ಗಂಟೆಗೆ ನಾವು ಸ್ಪಾಟಿಗೆ ಬಂದಿದ್ದು. 12 ಗಂಟೆಗೆ ಸ್ಪಾಟಿಗೆ ಬಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕಾಗುತ್ತೆ, ಆಲ್ರೆಡಿ ಟೈಮ್ ಬೇರೆ ಆಗಿರುತ್ತೆ. ಬಟ್ ಆದರೂ ಎಷ್ಟು ಟೈಮ್ ಇದೆ ಆ ಟೈಮಲ್ಲಿ ಕವರೇಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಅಲ್ಲಿ ಆನೆಗುಂದೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಸೀದಾ ಬಂದಿದ್ದೆ ಮುಂಡ್ರಾಬಾದ್ ಪಂಪವನಕ್ಕೆ. ಪಂಪವನಕ್ಕೆ ಬಂದಾದಮೇಲೆ ಸೊ ಇಲ್ಲಿ ತುಂಬಾ ಪ್ಲೇಸ್ ಇದೆ. ಚೆನ್ನಾಗಿದೆ ಪ್ಲೇಸು ಅಂತಂದರೆ ನಾವು ಪ್ರೀ ವೆಡ್ಡಿಂಗ್ ಶೂಟು ಯಾವುದೇ ಒಂದು ಎಲ್ಲಿ ಬೇಕಾದರೂ ಹೋದರೂ ಒಳ್ಳೊಳ್ಳೆ ಪ್ಲೇಸ್ ಇದೆ. ಇಲ್ಲಿ ಸುಮಾರು ಎಕರೆಗಟ್ಟಲೆ ಇದೆ ಇದು ಪಾರ್ಕು. ಇಲ್ಲಿ ಯಾವ ಕಡೆ ಮಾಡಿದ್ರು ನಮಗಿನ್ನೂ ಬೇಕು ಅನಿಸುತ್ತೆ ಹೊರತು ಸಾಕು ಅಂತ ಅನಿಸಲ್ಲ. ಬಟ್ ಆದರೂ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಸೊ ಇವತ್ತು ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಪಂಪವನ ಬಂದಿದ್ದೀವಲ್ಲ. ಸೊ ಇಲ್ಲಿ ಪಂಪವನ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಪಂಪವನ ಇಲ್ಲಿಂದ ನೆಕ್ಸ್ಟ್ ಯಾವ ಪ್ಲೇಸ್ಗೂ ಅಂತ ಹೋಗ್ತೇನೆ. ಆ ಪ್ಲೇಸ್ಗೆ ಹೋದಾದ್ಮೇಲೆ ಹೇಳ್ತೀನಿ. ಇವು ನಮ್ಮ ಜೊತೆ ಬಂದಿರೋ ಚೋಟ ಇವತ್ತು ಇವನೇ ಅಸಿಸ್ಟೆಂಟ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಮ್ಮ ಚೋಟ ಇವತ್ತು ಸ್ಟಾರ್ಟ್ ಮಾಡಿನಿ. ನಿಮಿಷ ಓಕೆ ಸ್ಟಾರ್ಟ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಎಲ್ಲ ಕಡೆ ಆಲ್ಮೋಸ್ಟು 50% ಆಗಿದೆ ಶೂಟು. ಬಟ್ ನಾವು ಬಂದು ಸ್ವಲ್ಪ ಲೇಟ್ ಆಗಿರೋದ್ರಿಂದ ಇನ್ನೂ ತುಂಬಾ ಇದೆ ಶೂಟ್ ಮಾಡೋದು. ಹಂಗಾಗಿ ಆಲ್ಮೋಸ್ಟ್ ಶೂಟ್ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಸೊ ಇಲ್ಲೊಂದು ಪ್ಲೇಸ್ ತೋರಿಸ್ತೀನಿ. ಈ ಪ್ಲೇಸಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇದೇ ಒಂದು ಪ್ಲೇಸಿಗೆ ಬಂದ್ಬಿಟ್ಟು ಒಂದು ಶೂಟಿಂಗ್ ಮಾಡಿದ್ದಾರೆ. ಅದು ಯಾವುದು ಅಂತಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಫಿಲಮ್ ಇಲ್ಲೇ ಅಂತ ಮಾಡಿರೋದು ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಇಲ್ಲೇ ಒಂದು ಸಾಂಗ್ ಶೂಟಿಂಗ್ ಮಾಡಿರೋದು ಅದೇ ಈ ಪ್ಲೇಸು. ಅದು ಯಾವುದಪ್ಪ ಸಾಂಗು ಅಂದರೆ ಭಾಗ್ಯವಂತರು ಪಿಕ್ಚರಿಂದ ಒಂದು ಸಾಂಗ್ ಮಾಡಿದ್ದಾರೆ ಅಂತಿಲ್ಲಿ. ನಿನ್ನ ಸ್ನೇಹಕ್ಕೆ
ಇವಾಗ ನಾನೇನು ತೋರಿಸ್ನಲ್ಲ ಆ ಪ್ಲೇಸು ಮುಂಚೆ ಹೇಗಿತ್ತು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಫಿಲಮಲ್ಲಿದೆ ನೋಡಿ ಆ ಪ್ಲೇಸ್ ಹೇಗಿದೆ ಅಂತ ಅವಾಗಿಂದ. ನಾವು ಆ್ಯಕ್ಚುಲಿ ಬೆಳಿಗ್ಗೆ 8 ಗಂಟೆ ಸ್ಪಾಟಲ್ಲಿದ್ದರೆ ಅಟ್ಲೀಸ್ಟ್ ಆಲ್ಮೋಸ್ಟ್ ಎಲ್ಲ ಒಂದು 100% ಕಂಪ್ಲೀಟ್ ಮಾಡ್ಬೋದು ಅಂದ್ಕೊಂಡಿದ್ವಿ. ನಾವು ಬಂದಿದ್ದು 12 ಗಂಟೆ ಹಂಗಾಗಿರೋದ್ರಿಂದ ಸೊ ಆಲ್ಮೋಸ್ಟ್ ಎಲ್ಲನೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಕಂಪ್ಲೀಟ್ ಮಾಡಿದ್ದೀವಿ. ಬಟ್ ಹಾಗಂತ ಕಸ್ಟಮರ್ಗೇನು ಅನ್ಯಾಯ ಮಾಡಿಲ್ಲ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವಷ್ಟೇ ಸಾಂಗ್ ಶೂಟಿಂಗ್ ಆಯಿತು ಮತ್ತು ಫೋಟೋಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ನಾವು ನೆಕ್ಸ್ಟು ಇಲ್ಲೊಂದು 2 ಕ್ಲಿಪ್ ತೊಗೊಳ್ಳೋಣ ಅಂತ ಬಂದ್ವಿ. ಅದು ಅಂದರೆ ಈ ಪ್ಲೇಸ್ ತೋರಿಸ್ತೀವಿ ನೋಡಿ. ಈ ಪ್ಲೇಸಲ್ಲಿ ಇನ್ನೊಂದೆರಡು ಕ್ಲಿಪ್ ತೊಗೊಂಡು ನೆಕ್ಸ್ಟು ಇಲ್ಲಿ ಕ್ಲೋಸ್ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಇದ್ದೀವಿ. ಈ ಚೋಟಾ ಚಾಂಪಿಯನ್ ನೋಡಿ ಇಲ್ಲೇನು ಕಾಣಿಸಿದೆಯಲ್ಲ ನಿಮ್ಮ ಕಣ್ಣಿಗೆ, ಈ ಪ್ಲೇಸು ಸ್ಟಾರ್ಟಿಂಗ್ ಮುಂಚೆ ಹೆಂಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರು ಇಲ್ಲಿ ಪಿಕ್ಚರ್ ಮಾಡಬೇಕಾದ್ರೆ ಅವಾಗ ಹೆಂಗಿತ್ತು ಅನ್ನೋದು ನೋಡಿ ಈ ಪ್ಲೇಸು. ಇಲ್ಲಿ ಪಂಪ ಒಂದಲ್ಲಿ ಇದು ಫೋಟೋ ಲಾಸ್ಟ್ ಫೋಟೋ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಫೈರ್ ಕ್ಯಾಂಪಿಗೆ ಹೋಗಬೇಕು. ಫೈರ್ ಕ್ಯಾಂಪ್ ಆಲ್ಮೋಸ್ಟ್ ಆಲ್ರೆಡಿ ಕಸ್ಟಮರ್ ಭಾಳ ಬಂದಿರ್ತಾರೆ. ಇಲ್ಲಿಗೆ ನಮ್ಮ ಪ್ರೀ ವೆಡ್ಡಿಂಗ್ ಶೂಟು ಆಲ್ಮೋಸ್ಟ್ 90% ಮುಗಿದಿದೆ. ಇನ್ನೂ 10%. ಆ 10% ಶೂಟ್ ಎಲ್ಲಪ್ಪ ಅಂತಂದರೆ ಕಾಣಿಸ್ತಿದೆಯಲ್ಲ ಇಲ್ಲಿ ಒಂದು ಸೆಕೆಂಡ್ ನೋಡಿ, ಪ್ರತಿಯೊಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆ ಅಂತಂದರೆ ಫೋಟೋಸ್ ಅಂತೂ ಸಖತ್ ಅಲ್ಟಿ ಬರ್ತಾವೆ. ಸೊ ಹಂಗೆ ನಾವು ಬಂದಿದ್ದೀವಿ ಈ ಕಡೆ. ಈ ಪ್ಲೇಸ್ ತೋರಿಸ್ತೀನಿ, ಆ ಪ್ಲೇಸ್ ನೋಡ್ಕೊಂಬನ್ನಿ. ನೆಕ್ಸ್ಟ್ ನೀವು ಯಾರಾದರೂ ಬಂದರೆ ಹೊಸಪೇಟೆಯಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಬಂದರೆ ಈ ಕಡೆ. ಸೊ ಈ ಪ್ಲೇಸ್ ಆಟೋ, ಈ ಆಟೋ ಸದ್ಯಕ್ಕೆ ನಂದು, ಇದ್ರಾಗಿರೋದು ನಮ್ಮ ಹುಡುಗಿ ಆಟಲ್ಲಿರೋದು ನಮ್ಮ ಹುಡುಗಿ ಲವ್. ಅದು ಹಣ್ಣಿನ ರಸ ಅನ್ಸುತ್ತೆ, ಬಟ್ ಕುಡಿಯೋದಂತೂ ಡ್ರಿಂಕ್ಸ್ ಏನಲ್ಲ. ಲವ್ ಕಪಲ್ಸ್. ನಾವು ಬಂದಿದ್ದು ಇವಾಗಿನ, ಬಟ್ ಅದಕ್ಕಿಂತ ಮುಂಚೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಕಪಲ್ಸು ನೋಡಿ. ಫೈರ್ ಕ್ಯಾಂಪ್. ಈ ಪ್ಲೇಸು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಹೊಸಪೇಟೆಯಿಂದ ಕೊಪ್ಪಳ ಹೋಗೋ ರೂಟಲ್ಲಿ ಲೆಫ್ಟ್ ಸೈಡು ಬರುತ್ತೆ. ನಾವು ಬಂದಿದ್ದು ಈಗ ತಾನು ಜಸ್ಟ್ ಬಂದ್ವಿ, ಬಟ್ ಇವಾಗ ಬಂದು ಸ್ಟಾರ್ಟ್ ಮಾಡೋಣ ಅಂದ್ಕೊಳ್ಳೋ ಅಷ್ಟರೊಳಗಡೆ ಆಲ್ರೆಡಿ ಯಾರೋ 1-2 ಕಪಲ್ಸು ಸ್ಟಾರ್ಟ್ ಮಾಡಿದರು ಆಲ್ರೆಡಿ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡಬೇಕು ನೆಕ್ಸ್ಟು. ಸ್ಟಾರ್ಟಿಂಗ್ ಅವ್ರದ್ದು ಆದ ತಕ್ಷಣ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾಣಿಸಿದೆ ಗಿಟಾರ್, ಇದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಲ್ಲ, ಸಿಂಪಲ್. ಇವಾಗ ನಾನೇನಾದ್ರು ಹಿಡ್ಕೊಂಡಿದ್ರೆ ಇದು ನಂದೇ ಗಿಟಾರು. ಸೊ ಈ ಕಿಚ್ಚ ರವಿದೆ ಗಿಟಾರ್ ಇದು. ಸೊ ಬೆಳಿಗ್ಗೆಯಿಂದ ಅಂತೂ ಎಲ್ಲ ಕಡೆ ಮುಗಿಸ್ಕೊಂಡು ಲಾಸ್ಟ್ ಮೂಮೆಂಟ್ ಇದು ಇಲ್ಲಿ ಬಂದಿದ್ದು, ಇದೇ ಲಾಸ್ಟು. ಇಲ್ಲಿ ಮುಗ್ದಾದ ತಕ್ಷಣ ನೆಕ್ಸ್ಟು ಸೀದಾ ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇರೋದೆ. ಅಂತೂ ಇಂತೂ ಇವತ್ತು ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಇಲ್ಲಿಗೆ ಮುಕ್ತಾಯ ಆಯಿತು. ಟೈಮ್ ಆಲ್ರೆಡಿ ಆಲ್ಮೋಸ್ಟ್ 9 ಗಂಟೆ ಆಯಿತು ಆಲ್ರೆಡಿ. ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗೋದಕ್ಕೆ 9 ಗಂಟೆ ಆಯಿತು ಇಲ್ಲಿಗೆ. ಸೊ ಇಲ್ಲಿಗೆ ನಮ್ಮ ಪ್ರೀ ವೆಡ್ಡಿಂಗ್ ಶೂಟು ಇವತ್ತಿಗೆ ಮುಕ್ತಾಯ ಆಯಿತು. ಸೊ ಇವತ್ತಿನ ಬ್ಲಾಗು ಇವತ್ತೇ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಬೇಕು. ಹಂಗಾಗಿಬಿಟ್ಟು ಸ್ವಲ್ಪ ಎಲ್ಲ ಕ್ಲಿಪ್ಗಳೆಲ್ಲ ಅಡ್ಜಸ್ಟ್ ಮಾಡಿ ಸೆಟ್ ಮಾಡಿಬಿಟ್ಟು ಇನ್ನೊಂದು 2 ಡೇಸಲ್ಲಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಸೊ ನನ್ನ ಕ್ರೇಜಿ ಕಿಚ್ಚ ರವಿ ಯೂಟ್ಯೂಬ್ ಬ್ಲಾಗಲ್ಲಿ ಈ ವಿಡಿಯೋ ಇವತ್ತು ಪ್ರೀ ವೆಡ್ಡಿಂಗ್ ಶೂಟಿಂದು. ಆ್ಯಕ್ಚುಲಿ ನಾನು ಸಿಕ್ಕಾಪಟ್ಟೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದೀವಿ, ಆದರೂ ನಾನು ಪ್ರೀ ವೆಡ್ಡಿಂಗ್ ಶೂಟಿಂದು ಅಪ್ಲೋಡ್ ಮಾಡಿರಲಿಲ್ಲ ಬ್ಲಾಗು. ಸೊ ಇವತ್ತು ಯಾಕೋ ಅಪ್ಲೋಡ್ ಮಾಡ್ಬೇಕನ್ಸಿತ್ತು, ಪ್ರೀ ವೆಡ್ಡಿಂಗ್ ಶೂಟಿಂದು ಬ್ಲಾಗ್ ಮಾಡಬೇಕು ಅಂತ. ಸೊ ಹಂಗಾಗ್ಬಿಟ್ಟು ಇವತ್ತಿನ ಆಲ್ಮೋಸ್ಟ್ ಎಲ್ಲ ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಕಂಪ್ಲೀಟ್ ಮಾಡಿಬಿಟ್ಟು ಇಬ್ಬರು ಸೇರ್ಕೊಂಡು ಕಂಪ್ಲೀಟ್ ಮಾಡಿದ್ದೀವಿ ಇವತ್ತು ಪ್ರೀ ವೆಡ್ಡಿಂಗ್ ಶೂಟಿಂದು. ಎಲ್ಲ ಮುಗಿದಿದೆ. ಸೊ ಕಸ್ಟಮರ್ ಕೂಡ ತುಂಬ ಖುಷಿಯಾಗಿದ್ದಾರೆ ಇವಾಗ ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿರೋದು. ಸೊ ಹಂಗಾಗಿ ನಮ್ಮ ಮುಂದಿನ ಪ್ರೀ ವೆಡ್ಡಿಂಗ್ ಶೂಟಿಂದ ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಸದ್ಯಕ್ಕೆ ಇನ್ನೊಂದು 5-6 ತಿಂಗಳು ಯಾವುದು ಮದುವೆ ಸೀಸನ್ ಅಂತೂ ಇಲ್ಲ. ಸೊ ಇದು ಲಾಸ್ಟ್ ಸೀಸನಿಂದ ಹಾಗಾಗ್ಬಿಟ್ಟು ನಾನು ಈ ಬ್ಲಾಗ್ ಮಾಡಬೇಕಾಯ್ತು ಇವತ್ತಿನ ಪ್ರೀ ವೆಡ್ಡಿಂಗ್ ಶೂಟಿಂದು. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕಂಪ್ಲೀಟಾಗಿ ಸ್ಕಿಪ್ ಮಾಡಲಾರ್ದೆ ಎಲ್ಲರೂ ವಿಡಿಯೋನ
ನೋಡಿದ್ರಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಪ್ರೋತ್ಸಾಹ ಮಾಡಿ.